ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶ್ರೀ ದಾನಮ್ಮ ದೇವಿಯ ಭಕ್ತೆ. ತಾಯಿ ವರದಾನೇಶ್ವರಿ ನಮಗೂ ನಿಮಗೂ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಹರ್ಷವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ರಿ. ಇವತ್ತು ನಾನು ರವೆ ಉಂಡೆ ಮಾಡ್ತಾ ಇದ್ದೀನಿ ನೋಡ್ರಿ. ಇದಕ್ಕೆ ಏನೇನು ಬೇಕು ಅನ್ನೋದು ತೋರಿಸ್ತೀನಿ ನೋಡ್ರಿ. ನೀವು ನಮ್ಮ ವಿಡಿಯೋನ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ನಿಮ್ಮ ಫ್ಯಾಮಿಲಿ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡಿರಿ, ಹಾಗೆ ಲೈಕ್ ಮಾಡಿರಿ. ಈಗ ನೋಡ್ರಿ, ಇದಕ್ಕೆ ನಾನು ರವಾದ ಉಂಡೆಗೆ ರೀ ಚಿರೋಟಿ ರವೆ ತೊಗೊಂಡಿನಿ. ಚಿರೋಟಿ ರವಾದಿಂದ ರವಾದ ಉಂಡೆ ಮಸ್ತ್ ಆಗ್ತಾವೆ ರೀ. ಚಿರೋಟಿ ರವೆ ರೀ, ಸಕ್ಕರೆ, ತುಪ್ಪ, ಕೊಬ್ಬರಿ ರೀ, ಇದು ಒಣ ದ್ರಾಕ್ಷಿ, ಬಾದಾಮಿ, ಗೋಡಂಬಿ, ಅವು ಏಲಕ್ಕಿ ಪುಡಿ ರೀ. ಇದು ಜಾಜಿಕಾಯಿ ಪುಡಿ ನೋಡ್ರಿ. ಜಾಜಿಕಾಯಿ ಹಾಕಿದ್ರೆ ರವಾದ ಉಂಡೆ ಭಾರಿ ಟೇಸ್ಟಿ ಆಗ್ತಾವೆ ನೋಡ್ರಿ. ಈಗ ಇದನ್ನು ಹೇಗೆ ಮಾಡೋದಂತ ತೋರಿಸ್ತೀನಿ ನೋಡ್ರಿ. ಈಗ ನಾನು 2 ಗ್ಲಾಸ್ ರವೆ ತೊಗೊಂಡಿನಿ ರೀ. ಇದೇನು ಗ್ಲಾಸ್ ಅದಲ್ಲ ರೀ, ಈ ಗ್ಲಾಸಲ್ಲಿ 2 ಗ್ಲಾಸ್ ರವೆ ತೊಗೊಂಡಿನಿ ರೀ. ಒಂದು ಗ್ಲಾಸ್ನು ಮ್ಯಾಗ ಅರ್ಧ ಗ್ಲಾಸ್ ಮ್ಯಾಗ ಅಂದ್ರೆ ಅರ್ಧ ಗ್ಲಾಸ್ ಸಕ್ಕರೆ ತೊಗೊಂಡಿನಿ ರೀ. ಒಂದು ಸ್ವಲ್ಪ ಹೆಚ್ಚಿಗೆ ತೊಗೊಂಡಿನಿ ರೀ. ಅರ್ಧ ಗ್ಲಾಸ್ ಹೆಚ್ಚಿಗೆ ತೊಗೊಂಡಿನಿ ರೀ. ಅಂದ್ರೆ 1 ಗ್ಲಾಸ್ ಫುಲ್ ರೀ, ಮ್ಯಾಗ ಅರ್ಧ ಗ್ಲಾಸಿಗೆ ಒಂದು ಸ್ವಲ್ಪ ಹೆಚ್ಚಿಗೆ ರೀ. ಅಂದ್ರೆ ಪೂರ್ತಿ 2 ಗ್ಲಾಸ್ ಹಾಕಿಲ್ಲ ರೀ ನಾನು. ಅಂದ್ರೆ ಪೌಣೆ 2 ಗ್ಲಾಸ್ ಇದ್ದಂಗೆ ನೋಡಿರಿ, ಹಂಗೆ ತೊಗೊಂಡಿನಿ ರೀ. ಭಾಳ ಸರಿ ಆದ್ರೆ ಭಾಳ ಸ್ವೀಟ್ ಆಗ್ತದೆ ರೀ. ಸ್ವಲ್ಪ ಇದು 2 ಗ್ಲಾಸಿಗೆ ಕಮ್ಮಿ ತೊಗೊಂಡಿನಿ ರೀ ಸಕ್ಕರೆ. ರವೆ 2 ಗ್ಲಾಸ್ ಅವ ರೀ. ಈಗ ಇದನ್ನು ಹೆಂಗೆ ಮಾಡೋದಂತ ನೋಡ್ರಿ. ನೋಡ್ರಿ, ಗ್ಯಾಸ್ ಚಾಲು ಮಾಡೀನಿ ರೀ. ಇದು ಕಡಾಯಿ ಇಟ್ಕೊಂಡೀನಿ ರೀ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ತೇನೆ ನೋಡ್ರಿ. ಮೊದಲು ಡ್ರೈ ಫ್ರೂಟ್ಸ್ ಎಲ್ಲ ಹೊರ್ಕೋತೇನೆ ರೀ. ಅವನ್ನೆಲ್ಲ ತುಪ್ಪದಾಗ ಫ್ರೈ ಮಾಡ್ಕೊತೀನಿ ನೋಡ್ರಿ. ಇವು ಗೋಡಂಬಿ ಹಾಕ್ತೇನೆ ರೀ. ಸ್ವಲ್ಪ ಕೈ ಆಡ್ತೇನೆ ನೋಡ್ರಿ. ಈಗ ಬಾದಾಮಿ ಹಾಕ್ತೇನೆ ನೋಡ್ರಿ. ಅವನು ಚೆಂದಾಗೆ ತಿರುವಾಡ್ತೇನೆ ರೀ. ಈಗ ಇವು ಮನೋಕ್ಕಿ ಹಾಕ್ತೀನಿ ನೋಡ್ರಿ. ಒಣ ದ್ರಾಕ್ಷಿ ಇದನ್ನೆಲ್ಲ ಕೊಟ್ಟು ಚೆಂದಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋದನ್ನು ತಿರುವಾಡ್ತೀನಿ ನೋಡ್ರಿ. ನೋಡ್ರಿ, ಇವು ಕಲರ್ ಚೇಂಜ್ ಆಗ್ಯಾವೆ. ಈಗ ಇವನ್ನ ತೆಗಿತೀನಿ ನೋಡ್ರಿ. ಈಗ ಇದು ಹುರಿದು ಎಲ್ಲ ಫ್ರೈ ಮಾಡ್ಕೊಂಡು ತೆಗ್ದು ನೋಡ್ರಿ ತುಪ್ಪನ್ಯಾಗ. ಈಗ ಇದೇ ಬಾಣಲೆಗೆ ರವೆ ಹಾಕ್ತೇನೆ ನೋಡ್ರಿ. ಇದಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕೋತೀನಿ ರೀ. ಈಗ ರವೆ ಹಾಕ್ತೀನಿ ನೋಡ್ರಿ. ಈಗ ತಿರುವಾಡ್ತೀನಿ ನೋಡ್ರಿ. ಈಗ ನೋಡ್ರಿ, ಉರಿನ ಗ್ಯಾಸ್ ಸಣ್ಣ ಇಟ್ಕೋಬೇಕ್ರಿ. ಅದಕ್ಕೆ ಭಾಳ ಜೋರಿಟ್ಟು ಹುರಿದೆ ಅಂದ್ರೆ ರವೆ ಚಂದ ಹುರಿಯೋದು ಹೊತ್ತಾವ್ರಿ, ಉಂಡೆ ಟೇಸ್ಟಿ ಆಗಲ್ಲ ರೀ. ಹಿಂಗಾಗಿ ಸಣ್ಣ ಇಟ್ಕೊಂಡು ತಿರುವಾಡ್ಬೇಕು ನೋಡ್ರಿ. ಇದೇ ಥರ ಚೆಂದಾಗಿ ಸಣ್ಣ ಉರಿ ಇಟ್ಕೊಂಡು ಹುರಿಬೇಕು ರೀ. ಇದೇ ಥರ ಸಣ್ಣಗೆ ಹುರಿಕೊಂಡ್ರು. ಈಗ ನೋಡ್ರಿ, ಗ್ಯಾಸ್ ಸಣ್ಣ ಇಟ್ಟು ನೋಡ್ರಿ. ಇಷ್ಟು ಸಣ್ಣ ಇಟ್ಕೊಂಡು ಸ್ಲೋಗಿ ಒಂದು 5-6 ನಿಮಿಷ ಸಣ್ಣ ಇಟ್ಕೊಂಡು ಹುರಿಬೇಕು ನೋಡ್ರಿ. ಇವು ಚಿರೋಟಿ ರವೆ ರೀ. ಚಿರೋಟಿ ರವದಿಂದನೇ ರವೆ ಉಂಡೆ ಭಾರಿ ಆಗ್ತಾವೆ. ಮೆತ್ತಗೆ ಸಾಫ್ಟ್ ಚಂದ ಆಗ್ತಾವೆ. ಬಾಂಬೆ ರವೆ ಆದ್ರೆ ಭಾಳ ರವೆ ಆಗ್ತಾವ್ರಿ ಬಾಯಾಗ ರೀ. ಇದು ಭಾರಿ ಮೆತ್ತಗೆ ಚಂದ ಆಗ್ತಾವೆ ನೋಡ್ರಿ. ಇದೇ ಥರ ಇದೇ ಕೈ ಆಡ್ಸಕ್ರಿ. ಇದ್ರದ್ದು ಒಂದು ಸ್ವಲ್ಪ ಕಲರ್ನು ಇದಾಗಬೇಕು ರೀ. ಆಮೇಲೆ ವಾಸ ಬರಕ್ಕೆ ನೋಡ್ರಿ. ರವೆ ಘಮಾಸ್ತವ್ರಿ, ಒಂಥರ ಚಂದ ಹುರಿದು ಅಂದ್ರೆ ರೀ ಘಮ ವಾಸ ಬರ್ತದೆ ರೀ ತುಪ್ಪದಿಂದ ರವದ್ದು. ಅವಾಗ ರವೆ ಹುರಿದವ ಅಂತೇಳಿ ತೆಗಿಬೇಕು ನೋಡ್ರಿ. ಈಗ ಅಲ್ಲಿ ತನ ಹೀಗೆ ಫ್ರೈ ಮಾಡ್ಕೊಳೋದು ನೋಡ್ರಿ. ಈಗ ನೋಡ್ರಿ, ಒಂದು 5 ನಿಮಿಷ ಆಗ್ಯದ್ರಿ. ಈಗ ವಾಸನೂ ಬರಾಕತ್ತವ್ರಿ ಗಮ್ಮತ್ತು. ಈಗ ಇದಕ್ಕೊಂದು ಸ್ವಲ್ಪ ಇದು ಕೊಬ್ಬರಿ ತುರಿ ಏನದಲ್ಲ ರೀ, ಇದನ್ನು ಹಾಕ್ತೇವೆ ನೋಡ್ರಿ. ಇದನ್ನು ಹಾಕಿ ಮತ್ತು ಇನ್ನೊಂದು ಸ್ವಲ್ಪ ಹುರಿತೀನಿ ರೀ. ಕೊಬ್ಬರಿ ಹಾಕಿದ್ರಿಂದ ಉಂಡೆ ಮಸ್ತ್ ಆಗ್ತಾವೆ.
ಹಾಕಿ ಚೆಂದಾಗಿ ಇದೇ ಥರ ತಿರುಗಾಡ್ಬೇಕು ನೋಡಿರಿ. ಒಂದು ಒಣ ಕೊಬ್ಬರಿ ತೊಗೊಂಡೇನಿ ನಾನು. ಈಗ ಇದು ರವೆ ಹುರಿದಾಗ ತೆಗಿತೀನಿ ನೋಡಿರಿ ಸ್ವಲ್ಪ. ಈಗ ನೋಡಿರಿ ರವೆ ತೆಗ್ದೀನಿ ರೀ. ಈಗ ಇದೇ ಬಾಣಲಿಗೆ ಸಕ್ಕರೆ ಹಾಕ್ತೀನಿ ನೋಡಿರಿ. ಹೇಳೋದಲ್ರಿ 2 ಗ್ಲಾಸ್ ರವೆ ತೊಗೊಂಡೇನಿ ರೀ. ಒಂದು ಅರ್ಧ ಗ್ಲಾಸ್ ಮ್ಯಾಗ ಒಂದು ಸ್ವಲ್ಪ ರೀ ಅಂದ್ರೆ 2 ಗ್ಲಾಸಿಗೆ ತುಸು ಕಮ್ಮಿ ತೊಗೊಂಡು ನೋಡಿರಿ. ಇದಕ್ಕೆ ನೀರು ಹಾಕ್ತಾರೆ ಈಗ ನೋಡಿರಿ ಇದಕ್ಕೆ ಸಕ್ಕರೆ ತೊಯ್ಯುವಷ್ಟು ನೀರು ಹಾಕ್ತೀನಿ ರೀ. ನೋಡಿರಿ ಈ ಥರ ಸಕ್ಕರೆ ತೊಯ್ಯುವಷ್ಟು ನೀರು ಹಾಕಿ ಈಗ ಬಿಡ್ದೇನೆ ಈ ಥರ ತಿರುಗಾಡ್ಕೊಂಡು ಈಗ ನೋಡಿರಿ ಇದಕ್ಕೇನು ಆಣ ಪಾಕ ಬರಬೇಕು ಅಂತ ಏನಿಲ್ಲ. ಈ ಥರ ಸ್ವಲ್ಪ ಕುದಿಲಿಕ್ಕೆ ಹತ್ತಂದ್ರೆ ಗ್ಯಾಸ್ ಆಫ್ ಮಾಡಿಬಿಡೋದು ನೋಡಿರಿ. ಈ ಥರ ತಿರುಗಾಡ್ಬೇಕ್ರಿ. ಒಂದು ಸ್ವಲ್ಪ ಹಿಂಗೆ ಗುಳಿ ಕುದಿಯಾಕೆ ಬತ್ತಂದ್ರೆ ಗ್ಯಾಸ್ ಆಫ್ ಮಾಡಿಬಿಡೋದು. ಅದಕ್ಕೇನು ಕರ್ದಂಟಿನ ಹೆಂಗೆ ಆಣ ತೊಗೊಳೋದಿಲ್ಲ ರೀ. ಅದಕ್ಕೆ ಇದೇ ಥರ ತಿರುಗಾಡ್ತೀನಿ. ಇನ್ನೊಂದು ಸ್ವಲ್ಪ ಗುಳಿ ಬರಕತ್ತಂದ್ರೆ ಆಫ್ ಮಾಡಿಬಿಡ್ತೀನಿ ನೋಡಿರಿ. ಈಗೇನು ಹಿಂಗೆ ಕುದಿಯಾಕತ್ತಿಲ್ಲ ರೀ. ಇಷ್ಟಾದ್ರೆ ಆಯ್ತು ನೋಡಿರಿ. ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ನೋಡಿರಿ. ಗ್ಯಾಸ್ ಆಫ್ ಮಾಡೀನಿ ರೀ. ಈಗ ಇದಕ್ಕೆ ರವೆ ಹಾಕ್ತೀನಿ ನೋಡಿರಿ. ಏಲಕ್ಕಿ ಪುಡಿ ರೀ, ಜಾಜಿಕಾಯಿ ಪುಡಿ, ಡ್ರೈ ಫ್ರೂಟ್ಸ್ ಏನವಲ್ಲ ಎಲ್ಲ ಹಾಕ್ತೀನಿ ನೋಡಿರಿ. ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ರವೆ ಹಾಕ್ತೀನಿ ನೋಡಿರಿ. ಚೆಂದಾಗಿ ತಿರುಗಾಡ್ತೀನಿ ರೀ. ಈಗ ಮಿಕ್ಸ್ ಮಾಡ್ತೀನಿ ನೋಡಿರಿ. ಈ ಥರ ಚೆಂದಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಆರಾಟ ಬಿಡ್ಬೇಕು. ಮಸ್ತ್ ಇದೆ ನೋಡಿರಿ. ಈಗ ಇದು ಆರಿದೊಳಗೆ ಗಟ್ಟಿ ಆಗ್ತದ್ರಿ. ಈ ಥರ ತಿರುಗಾಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಬಿಡಕ್ಕೆ ನೋಡ್ರಿ. ಹಿಂಗೆ ಒಂದು ಸ್ವಲ್ಪ ಹೊತ್ತು ಮುಚ್ಚಿಡ್ತೀನಿ ರೀ. ಅಂದ್ರೆ ಉಂಬಾಯ್ತದ್ರಿ. ಈಗ ನೋಡ್ರಿ ಇದಕ್ಕೊಂದು ತಾಟ್ ಮುಚ್ಚಿಬಿಡ್ತೀನಿ ರೀ. ಇದೇ ಥರ ಒಂದು 5 ನಿಮಿಷ ಮುಚ್ಚಿಡ್ತೀನಿ ರೀ. ಚಂದ ರವೆ ಎಲ್ಲ ಪಾಕ ಹೇರ್ಕೊಂಡು ಮೆತ್ತಗೆ ಚೆಂದಾಗಿರ್ತದೆ ರೀ. ಆವಾಗ ಆರೋದ್ರೊಳಗೆ ಉಂಡೆ ಕಟ್ಟಕ್ಕೆ ಬರ್ತದೆ ರೀ. ಈಗ ಅಲ್ಲಿ ತನಕ ಇಷ್ಟೇ ಮುಚ್ಚಿಡ್ತೀನಿ ನೋಡಿರಿ. ಈಗ ನೋಡಿರಿ ಇದು ಒಂದು 5-10 ನಿಮಿಷ ಆಗ್ಯದ ರೀ. ಎಲ್ಲ ಹೇರ್ಕೊಂಡದ್ದು ನೋಡಿರಿ. ಈಗ ಗಟ್ಟಿ ಆಗಿದ್ರೆ ಈ ಥರ ಚೆಂದಾಗಿ ಕೇಳಿ ಮೆತ್ತಗೆ ಮಾಡ್ಕೋಬೇಕ್ರಿ. ಸ್ವಲ್ಪ ಎಷ್ಟು ಮೆತ್ತಗೆ ಎಷ್ಟು ಚೆಂದಾಗಿದೆ. ಈ ಥರ ಹಿಂಗೆ ಕೈಲಿ ಉದುರು ಮಾಡಿಕೊಂಡು ಉಂಡೆ ಕಟ್ಟೋದು ನೋಡಿ. ಈಗ ಇದನ್ನೆಲ್ಲ ಚೆಂದಾಗಿ ಬಿಡಿಸ್ಕೊಂಡ್ಬರ್ತೇನೆ ರೀ. ನೋಡಿರಿ ಈ ಥರ ಎಲ್ಲನೂ ಇದು ಮಾಡಿ ಗಟ್ಟಿದ್ದೆಲ್ಲ ತಿರುಗಾಡಿ ಮೆತ್ತಗೆ ಇದು ಮಾಡಿ ನೋಡಿರಿ. ಈ ಥರ ಹಿಂಗೆ ಮೆತ್ತಗೆ ಮಾಡಿ ನೋಡಿರಿ. ಮಸ್ತ್ ಮೆತ್ತಗಿದ್ರೆ ಈಗ ಕೈಗೆ ತಿಕ್ಕಿ ಉಂಡೆ ಕಟ್ಟೋದು ನೋಡಿರಿ. ಮತ್ತು ಸಾಫ್ಟ್ ಆಗ್ತಾವೆ ನೋಡಿರಿ ಉಂಡೆ. ನೋಡ್ರಿ ಅಷ್ಟು ಭಾರಿ ಆಗೈತೆ. ಮತ್ತು ಅರಳಿಯೋದು ನೋಡಿರಿ ಈ ಥರ ಆಗುತ್ತೆ ಅಂದ್ರೆ ರವಾದ ಉಂಡೆ ನೀವು ಎಷ್ಟು 8 ದಿನ ಇಟ್ಟರು ಒಟ್ಟ ಬಿರುಸಾಗಲ್ಲ ನೋಡಿರಿ. ಮೆತ್ತಗಿರ್ತಾವ್ರಿ. ಈಗ ನೋಡಿರಿ ಫುಲ್ ತಿಕ್ಕಿ ಉದೂರು ಮಾಡಿ ನೋಡಿರಿ ಎಷ್ಟು ಭಾರಿ ಆಗಿದ್ರಿ. ಈಗ ಉಂಡೆ ಕಟ್ತೀನಿ ನೋಡಿರಿ. ಈ ಥರ ಕೈಲಿ ತಿಕ್ಕಿ ಉಂಡೆ ಕಟ್ಟೋದು ನೋಡಿರಿ. ನೋಡಿರಿ ಎಷ್ಟು ಭಾರಿ ಇದೆ ನೋಡ್ರಿ. ಮೆತ್ತಗೆ ಭಾರಿ ಈಗ ನೋಡಿರಿ. ಇದೇ ಥರ ಎಲ್ಲನೂ ಕಟ್ಕೊಂಡು ಬರ್ತೀನಿ ನೋಡಿರಿ. ನೋಡಿರಿ ಇನ್ನೊಂದು ಕಟ್ಟೀನಿ ರೀ. ನೋಡಿ ಎಷ್ಟು ಭಾರಿ ಇದೆ ನೋಡಿರಿ.
ಸೂಪರ್ ಆಗ್ಯಾವ ನೋಡಿರಿ. ಎಲ್ಲ ಕಟ್ಕೊಂಬಂದು ತೋರಿಸ್ತೇನೆ ರೀ ನಿಮಗೆ. ನೋಡಿರಿ ಎಲ್ಲ ಉಂಡೆನೂ ಕಟ್ಟಿ ನೋಡಿರಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ ನೋಡಿರಿ ರವಾದ ಉಂಡೆ. ಭಾರಿ ಸಾಫ್ಟ್ ಹಾಗೂ ಭಾರಿ ಮತ್ತು ಭಾಳ ಚಂದ ನೋಡಿರಿ. ಈ ರವಾ ಉಂಡೆ ವಿಡಿಯೋನ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸಬ್ರು ನೋಡೋರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರ್ರಿ. ಈ ರವಾ ಉಂಡೆ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸ್ರಿ. ಈಗ ಒಂದು ಉಂಡಿನ ಮುರಿದು ತೋರಿಸ್ತೀನಿ ನೋಡಿರಿ. ಈಗ ನೋಡಿರಿ ಒಂದು ಉಂಡಿನ ಮುರಿದು ತೋರಿಸ್ತೀನಿ ನೋಡಿರಿ, ಎಷ್ಟು ಸಾಫ್ಟ್ ಆಗ್ಯಾವ್ರಿ ನೋಡಿರಿ. ಮಸ್ತ್ ಸಾಫ್ಟ್ ಅಂದ್ರೆ ಭಾಳ ಸಾಫ್ಟ್ ಆಗ್ಯಾವ್ರಿ. ಬಾಯಲ್ಲಿಟ್ಟರೆ ಕರುವಂಥ ರವಾದ ಉಂಡೆ ನೋಡಿರಿ. ನೋಡಿರಿ ಎಷ್ಟು ಬರೀ ಅವ್ರಿ. ಫುಲ್ ತುಪ್ಪ ಮೆತ್ತಗ್ರಿ. ಬಾಯಲ್ಲಿಟ್ಟರೆ ಕರಗುವಂಥ ರವಾದ ಉಂಡೆ ನೋಡಿರಿ. ನಮಸ್ಕಾರ ರೀ ಎಲ್ಲರಿಗೂ.